ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಕರ್ನಾಟಕದ ಹಲವಾರು ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿರ್ತಾರೆ. ತಮ್ಮೆಲ್ಲರಿಗೂ ಗೊತ್ತು, ಬಿಜೆಪಿಯ ಒಬ್ಬ ಪ್ರಮುಖ ನಾಯಕ. ಆತನ ಒಂದು ವಿಡಿಯೋ ಮತ್ತು ಆಡಿಯೋ ವೈರಲ್ ಆಗುತ್ತೆ. ಆ ಆಡಿಯೋದಲ್ಲಿ ಆತ ಮಾತನಾಡಿರ್ತಕ್ಕಂಥ ಮಾತುಗಳು, ಭಾಷೆಗಳು ಕೇಳಿದ್ರೆ ಬಹುಶಃ ಯಾರಿಗೂ ಕೂಡ ಸಹಿಸಿಕೊಳ್ಳಕ್ಕಾಗೋದಿಲ್ಲ. ರಾಷ್ಟ್ರಭಕ್ತಿಯಿಂದ ಇದೀವಿ ಅನ್ನುವಂಥ ಒಂದು ಪಕ್ಷದಲ್ಲಿ ಇದ್ದುಕೊಂಡು ಇವತ್ತಿನ ದಿನ ಒಂದು ಹೆಣ್ಣು ಮಗಳ ಬಗ್ಗೆ ಅತಿ ಅಶ್ಲೀಲವಾಗಿ ಮಾತನಾಡಿರ್ತಕ್ಕಂಥ ಮುನಿರತ್ನ ಅದರ ಜೊತೆಗೆ ಜಾತಿ ನಿಂದನೆಯನ್ನ ಕೂಡ ಮಾಡ್ತಾರೆ. ಆ ಒಬ್ಬ ಹೊಲೆಯರ ಯುವಕನ ಜೊತೆ ನೀನು ಇರಬೇಡ ಅಂತ ಹೇಳಿ ಒಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾರೆ. ಚೆಲುವರಾಜು ಅಂತಕ್ಕಂಥ ಒಬ್ಬ ಏನು ಗುತ್ತಿಗೆದಾರ ಇರ್ತಾರೆ, ಬಹುಶಃ ಅವರ ಮಾತಿನ ಧಾಟಿಯನ್ನು ನೋಡಿದ್ರೆ ಬಹುಶಃ ಕಮಿಷನ್ ವಿಷಯಕ್ಕೆ ಏನೋ ಒಂದು ದುಡ್ಡು ಕೊಡಬೇಕಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಈ ಸನ್ನಿವೇಶದಲ್ಲಿ ಆತ ಅಮ್ಮನ ಬಗ್ಗೆ, ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿರ್ತಕ್ಕಂಥ ಮಾತನ್ನ ಕೇಳಿದ್ರೆ ನಿಜಕ್ಕೂ ನಾವೆಲ್ಲರೂ ಬೆಕ್ಕಸ ಬೆರಗಾಗಿದ್ದೀವಿ. ಒಂದು ರಾಷ್ಟ್ರಭಕ್ತಿ ಹೆಸರ ಮೇಲೆ ಭಾರತ ಮಾತಾ ಕಿ ಜೈ ಅನ್ನುವಂತ, ಭಾರತವೇ ನಮ್ಮ ಧರ್ಮ, ಹಿಂದೂ ನಮ್ಮ ಧರ್ಮ, ದೇವಾನುದೇವತೆಗಳ ಕೂಡಿರ್ತಕ್ಕಂಥ ಧರ್ಮ, ಅಂತ ಧರ್ಮದ ಅಡಿಯಲ್ಲಿ ಹುಟ್ಟಿರ್ತಕ್ಕಂಥ ಬಿಜೆಪಿ ಪಕ್ಷದ ಒಬ್ಬ ಮುಖಂಡನಾಗಿ ಈ ಚೆಲುವರಾಜು ಅಂತಕ್ಕಂಥವ್ರಿಗೆ ಮಾತನಾಡಿರ್ತಕ್ಕಂಥ ಶಬ್ದಗಳು, ಬಳಸಿರುವಂತ ಶಬ್ದಗಳನ್ನ ಕೇಳಿದ್ರೆ ನಿಜಕ್ಕೂ ಈತನೇನ ಈ ಮುನಿಕೃಷ್ಣ ಅಥವಾ ಮುನಿರತ್ನ ಅನ್ನುವಂಥ ಮಾತು ನಮ್ಗೆ ಕೇಳಿಬರ್ತದೆ. ಈತನ ಹಿನ್ನೆಲೆ ತಮ್ಗೆ ಗೊತ್ತಿರಬೇಕು. ಈತನ ತಮ್ಮ ಕೊರಂಗು ಅಂತಕ್ಕಂಥ ಒಬ್ಬ ಕುಖ್ಯಾತ ರೌಡಿ. ಬಹುಶಃ ಕೊರಂಗು ಆ ಮಟ್ಟಕ್ಕೆ ಬೆಳೀಲಿಕ್ಕೆ ಈತನೇ ಕಾರಣ ಏನು ಅಂತ ಈಗ ಅನ್ನಿಸ್ತಾ ಇದೆ. ಬಹುಶಃ ಕೊರಂಗು ಕೂಡ ಆ ಮಟ್ಟದ ಭಾಷೆಯನ್ನ ಬಳಸಿರ್ಲಿಕ್ಕಿಲ್ಲ. ಅಂತಹ ಕೆಳದರ್ಜೆಯ ಭಾಷೆಯನ್ನ ಬಳಸಿರ್ತಕ್ಕಂಥ ಮುನಿರತ್ನ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದ್ದಾನೆ. ಈತನ ಹಿನ್ನೆಲೆಯನ್ನು ನೋಡಿದ್ರೆ ಬಹಳ ಭಯಾನಕವಾಗಿರ್ತದೆ. ರಾಜರಾಜೇಶ್ವರಿ ಮತಕ್ಷೇತ್ರದಲ್ಲಿ ಬಂದು ಜಾಂಡ ಹೊಡಿರ್ತಕ್ಕಂಥ ಈತ ಬಹಳ ಒಂದು ನ್ಯಾಯಬದ್ಧ ಹೋರಾಟ ಮಾಡ್ತಾ ಅಥವಾ ಚಲನಚಿತ್ರ ರಂಗದಲ್ಲಿ ಮುನ್ನೆಲೆಗೆ ಬಂದು ಎಲ್ಲರ ಗಮನವನ್ನು ಸೆಳೆದಿರ್ತಾನೆ. ಆತ ಇಂತಹ ಪದಗಳನ್ನ ಬಳಸಿದ್ರೆ ನಮಗೆ ಸ್ಪಷ್ಟವಾಗ್ತದೆ ಬಿಜೆಪಿಯವರು ಕೇವಲ ಮಾತ್ರ ಡಾಂಬಿಕವಾಗಿ ಮಾತನಾಡ್ತಾರೆ. ಭಾರತ ಮಾತೆ ಅಂತಕ್ಕಂಥ ಮಾತು ಅವ್ರ ಬಾಯಲ್ಲೇನು ಬರ್ತಾ ಇದೆಯಲ್ಲ, ಇದು ನಾಟಕೀಯ ಬೆಳವಣಿಗೆ ಅಥವಾ ಡಾಂಬಿಕತನ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಏನು ಗುತ್ತಿಗೆದಾರನಿಗೆ ಬೈಯುವಂತ ಸಂದರ್ಭದಲ್ಲಿ ಮುನಿರತ್ನ ಅವರೇ, ನಿಮಗೂ ಒಬ್ರು ತಾಯಿ ಇದ್ದಾಳೆ, ನಿಮಗೂ ತಂಗಿ ಅಕ್ಕಂಗಿರಿದ್ದಾರೆ ಅನ್ನುವಂತ ಭಾವನೆ ನಿಮಗೆ ಬರಲಿಲ್ವಾ? ಅರೆ, ನೀವು ಸಾಮಾಜಿಕ ಜೀವನದಲ್ಲಿದ್ದೀರಿ, ಹಲವಾರು ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿದ್ದೀರಿ, MLA ಮಂತ್ರಿ ಕೂಡ ಆಗಿದ್ದೀರಿ. ನಿಮಗೆ ಜಾತಿಯ ಜನರ ಬಗ್ಗೆ ಎಷ್ಟು ಅಗೌರವ ಇದೆ. ಇಂಥದ್ದೇ ಪರ್ಟಿಕ್ಯುಲರ್ ಜಾತಿ ಅಂತ ಬೈತಿರಲ್ಲಪ್ಪ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ನಾಚಿಕೆ ಇಲ್ವಾ? ಬಹುಶಃ ನಿಮ್ಮ ನಾಯ್ಡು ಸಮಾಜದಲ್ಲಿ ಬಹುಶಃ ಈ ರೀತಿಯಾಗಿರ್ತಕ್ಕಂಥ ಭಾಷೆಯನ್ನ ಯಾರೂ ಕೂಡ ಬಳಸಿಲ್ಲ ಅನ್ನುವಂತ ಒಂದು ಸ್ಪಷ್ಟತೆ ನಮಗೆ ಸಿಗ್ತದೆ. ಮುನಿರತ್ನ ಅವರೇ, ನೀವು ಬಳಸಿರ್ತಕ್ಕಂಥ ಮಾತು ನಿಜಕ್ಕೂ ನಿಮ್ಮ ರಾಜಕೀಯ ಕೆರೆಯನ್ನೇ ಸರ್ವನಾಶ ಮಾಡ್ತದೆ. ನಾನು ಬಿಜೆಪಿಯಲ್ಲಿ ಇರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವ್ರನ್ನ ಮಾತು ಕೇಳ್ತೀನಿ. ಏನ್ರಿ ಛಲವಾದಿ ನಾರಾಯಣ ಸ್ವಾಮಿ ಅವರೇ, ನೀವು ಬಿಜೆಪಿಗರ ಚಡ್ಡಿಗಳನ್ನ ತಲೆ ಮೇಲೆ ಹೊರ್ತೀರಿ. ಹನುಮಂತ ಯಲಸಂಗಿ ಅಂತ ಹೋರಾಟಗಾರರಿಗೆ ಸುಳ್ಳು ಪ್ರಕರಣಗಳನ್ನು ದಾಖಲು ಮಾಡಿದಾಗ ಅವರ ಬಗ್ಗೆ ಮಾತನಾಡ್ತೀರಿ. ಈಗ ನಿಮ್ಮದೇ ಪಕ್ಷದ ಮುನಿರತ್ನ ಅನ್ನುವಂತ ಒಬ್ಬ ಜಾತಿವಾದಿ, ಹೆಣ್ಣು ಮಕ್ಕಳ ನಿಂದಕ ಈ ರೀತಿಯಾಗಿರ್ತಕ್ಕಂಥ ನಿಂದನೆ ಮಾಡಿದ್ದನಲ್ಲಪ್ಪ, ಈಗ ಏನ್ ಮಾಡ್ತೀರಿ ಛಲವಾದಿ ನಾರಾಯಣ ಸ್ವಾಮಿ ಅವರೇ? ಬಹುಶಃ ಕರ್ನಾಟಕದ ಜನ ಈ ಒಂದು ಆಡಿಯೋನ ಕೇಳಿದ್ರೆ ಬಹುಶಃ ದಂಗ ಆಗ್ಬೋದು. ಬನ್ನಿ ನೋಡ್ಕೊಂಡು ಬರೋಣ ಯಾವ ರೀತಿ ಮಾತನಾಡಿದಾನೆ ಈ ಮುನಿರತ್ನ, ಅವನ ಭಾಷೆ ಹೇಗಿತ್ತು, ಅವನ ಲ್ಯಾಂಗ್ವೇಜ್ ಹೇಗಿತ್ತು, ಅವನ ವರಸೆ ಹೇಗಿತ್ತಂತ ನೋಡ್ಕೊಂಡು ಬರೋಣ. ಕೊಡ್ತೀನಿ. ನಿಮ್ಮ ಅಮ್ಮನ ಕೇಸ್ ಬಂದ್ರೆ ಕೊಡ್ತೀನಿ. ಕೊಡ್ತೀನಿ. ನಿಮ್ಮ ಅಮ್ಮನ ಯಾರಿಗಾನ ಅಡ್ಡ ಇಟ್ಬಿಡ್ತಾನೆ ಕೊಡ್ಬೇಕಾ? ಅಥವಾ ನೀನು ನನ್ನ ಮನೆಯವ್ರನ್ನ ಬೇರೆಯವ್ರು ಮಲಗಿಸ್ತೀಯಲ್ಲೋ, ನನಗೆ ಮಲಗಿಸೋ. ಕೊಡ್ತೀನಿ. ಅಲ್ಲೋ ಬೇರೆಯವ್ರು ಮಲಗಿಸ್ತೀಯ? ಕೊಡ್ತೀನಿ. ಏನು ಗೌಡ ತಾನೆ? ಹೌದಾ? ನಿಮ್ಮ ಅಮ್ಮನ ನನಗೆ ಮಲಗಿಸೋ. ಕೊಡ್ತೀನಿ. ಅಲ್ಲೋ ಬೇರೆಯವ್ರು ಮಲಗಿಸ್ತೀಯ? ಅಲ್ಲೋ ಆ ಸುಳ್ಳ ಮಗನ ಜೊತೆ ಯಾಕೋ ಸೇರಿದೆ ಒಲೆಯರವನ ಜೊತೆ? ಒಬ್ಬ ಗೌಡ ಆಗಿ ಆ ಒಲೆಯರವನಿಗೆ ಯಾಕೋ ಸಾಕ್ತೀಯ?
ಲವಡಕ್ಕೆ ಬಗ್ಗೆ ಸುಳೆ ಮಗನೇ, ನಾನು 5 ವರ್ಷ MLA ಕಣೋ. ಹೌದು ಅವನಮ್ಮ ನಾನು ಏನು ಶಾಟ್ ಆಡ್ಕಂತಾನೋ. ಅಲಾಂಪುರ್ ನನ್ನ ಮಗನೇ, ನಿನ್ನ ಅಮ್ಮ ನೀನು ಹೆಂಗಿಲ್ದಂಗೆ ಮಾಡಕ್ ಕೊಡ್ತೀನಲ್ಲೋ. ಬಿಡ್ತೀನಿ ನಾವು ನೀನು ಅಷ್ಟು ಸುಲಭವಾಗಿ. ಇದಲ್ಲಿದ್ರೆ ಇಂಥ 100ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ. ಅವನಮ್ಮ ನಾವೆಲ್ಲ ಸುಳೆ ಮಗನ ಕೇಳಿ ಏನಾಗುತ್ತೋ. 5 ವರ್ಷ ನಾನು ಶಾಟ ಕೇಳಕ್ಕಾಗತ್ತೇನೋ. ನಿನ್ನ ಅಮ್ಮನ ಯಾಕೋ ತಪ್ಪಿಸ್ಕೊಂಡು ಸುತ್ತೀಯ ಸುಳೆ ಮಗನೇ. ನಿಮ್ಮ ಅಮ್ಮನ ಯಾಕೆ ಏನು ಮಾತಾಡಿ ಅದನ್ನ ತಂದ್ಕೊಡು. ಇಲ್ಲ ತಾಮನ್ ಕೊಡ್ತೀನಿ. ನಿನ್ನ ಅಮ್ಮನ ಅವನ್ ಕರ್ಕೊಂಡೋಗಿ ಮನೇಲಿ ಯಾಕೋ ಮಲಗಿಸ್ಕೊಂತೀಯ. ತಿಂತಾಟೆಲ್ ಎತ್ಬಿಟ್ಟು ಹೋಗೋ ಸುಳೆ ಮಗ ಅವನು. ನಾನು ಬೈಬಿಡ ದಯವಿಟ್ಟು. ನಾನು ತಿಂತಾಟೆಲ್ ಎತ್ಬಿಟ್ಟೈತಾನು. ನಿನ್ನ ಅಮ್ಮ ನಿನ್ನ ಮನೆಯವ್ರನ್ನ ಕೇಳ್ಬಿಡ್ತಾನ ಅವನು. ತಾಮನ್ ಕೊಡ್ತೀನಿ. ಬರೀ ದುಡ್ಡೆಲ್ಲ ಅವ್ನು ಸುಳೆ ಮಗ. ಇಲ್ಲ ನಾನು ದುಡ್ಡು ತಾಮನ್ ಕೊಡ್ತೀನಿ. ಅರ್ಥ ಆಯ್ತಾ? ಆಯ್ತು. ನಿನ್ನ ಅಮ್ಮನ ಹೋಗಿದ್ದು ಏನ್ ಮಾತಾಡಿದ ತಗೊಂಬರ ಸುಳೆ ಮಗನೇ. ನಡಿ ನಡಿ ನಡಿಯೋದು ನಿನ್ನ ಅಮ್ಮನ ನಡಿಯೋ. ಕೇಳಿದ್ರಲ್ಲ ಸ್ನೇಹಿತರೆ, ಇದು ಬಿಜೆಪಿಗರ ನಿಜವಾದ ಮನಸ್ಥಿತಿಯನ್ನ ಬಯಲು ಮಾಡ್ತಾರೆ. ಕೇವಲ ಮಾತ್ರ ಬಿಜೆಪಿಗರಲ್ಲ, ಮೇಲ್ವರ್ಗದ ಸವರ್ಣೀಯರ ಉಚ್ಚ ಜಾತಿಯ ಜನ ಅಂತ ಏನು ಹೇಳ್ತಿರಲ್ಲ, ಅವರೆಲ್ಲರಲ್ಲೂ ಜಾತಿ ಅನ್ನೋದು ಬಹಳ ದಟ್ಟವಾಗಿ ಹರಡಿಬಿಟ್ಟಿದೆ. ಬಹುಶಃ ಇದು ಭಾರತ ದೇಶಕ್ಕೆ ಅಂಟಿಕೊಂಡಿರುವಂತ ಅತ್ಯಂತ ಡೇಂಜರಸ್ ವೈರಸ್ ಇದು. ಈ ವೈರಸ್ ಹೋಗುವವರೆಗೂ ನಾವ್ಯಾರು ಕೂಡ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಈ ದೇಶ ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಜಾತಿಯನ್ನೇ ಬಂಡವಾಳ ಮಾಡ್ಕೊಂಡವರು ಕೆಲವರು, ಜಾತಿಯನ್ನೇ ನಿಂದನೆ ಮಾಡುವವರು ಕೆಲವರು. ಕಾನೂನು ಸುವ್ಯವಸ್ಥೆ ಎಲ್ಲವೂ ಇದೆ. ಆದರೆ ಮಾನ್ಯ ಸಿದ್ದರಾಮಯ್ಯನವರು ನಾವು ಕೇಳ್ತೀವಿ, ಒಂದಿಷ್ಟು ಸಣ್ಣ ಸಮಸ್ಯೆಗಳಿಗೂ ಜೋರಾಗಿ ಬೊಗಳುವ ಬಿಜೆಪಿಗರೇ, ನಿಮ್ಮ ಮುನಿರತ್ನ ಅನ್ನುವಂತ ಒಬ್ಬ ನಾಲಾಯಕ ಶಾಸಕ, ನಾಲಾಯಕ ಮುಖಂಡ ಈ ರೀತಿ ಹೊಲೆಯರು ಅನ್ನುವಂತ ಪದವನ್ನ ಬಳಸಿ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ಅಶ್ಲೀಲವಾಗಿ ಮಾತನಾಡಿರ್ತಾನಲ್ಲ, ಈಗ ನಿಮ್ಮ ನಿಲುವೇನಾಗಿರ್ತದೆ? ನೀವು ಯಾರೇ ಒಂದು ಓಲೈಕೆಗಾಗಿ ರಾಜಕಾರಣ ಮಾಡ್ತಾ ಇದ್ದೀರಿ. ನೀವೆಲ್ಲರೂ ಕೂಡ ನಿಮ್ಮ ಸ್ವಂತ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಿರುವಂತದ್ದು. ದೇಶ 76 ವರ್ಷ ಕಳೆದ್ರು, ಸ್ವತಂತ್ರ ಸಿಕ್ಕ 76 ವರ್ಷ ಕಳೆದ್ರು ಕೂಡ ಇವತ್ತಿಗೂ ನಿಂದನೆ ಅನ್ನೋದು ಹೋಗ್ಲಿಲ್ಲ. ಯಾರು ನಮ್ಮ ಜನಪ್ರತಿನಿಧಿಗಳು, ಯಾರು ನಮ್ಮ ನಾಯಕರು, ಯಾರು ನಮ್ಮ ರಾಜಕಾರಣಿಗಳು, ನಮ್ಮ MLA ಅಂತ ನಮ್ಮ ಜನ ಹೊರಟಿದಾರೋ ಅವರನ್ನೇ ನಿಂದನೆ ಮಾಡುವಂತ ನಾಲಾಯಕರು ಹುಟ್ಟುಕೊಂಡು ಬಿಟ್ಟಿದ್ದಾರೆ. ಇವತ್ತಿನ ದಿನ ರೌಡಿ ಕೊರಂಗು ನಮಗೆ ಬೇರೆ ಅಲ್ಲ, ಇವತ್ತು ಮುನಿರತ್ನ ಬೇರೆ ಅಲ್ಲ. ಕೊರಂಗುಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಈ ಮುನಿರತ್ನ ಇದ್ದಾನೆ ಅನ್ನುವಂಥದ್ದು ಅವನ ಭಾಷೆಯಿಂದ ಸ್ಪಷ್ಟ ಆಗ್ತದೆ. ಹೆದರಿಸಿ ಬೆದರಿಸಿ ರಾಜಕಾರಣ ಮಾಡುವಂತ ಇಂಥ ನಾಲಾಯಕರಿಗೆ ಜನ ಬುದ್ಧಿ ಕಲಿಸ್ಬೇಕು. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮಗೆ ತಾಕತ್ತಿದ್ರೆ ರಾಜಕಾರಣಿಗಳಿಗೆ ಒಂದು ಕಾನೂನು, ಜನಸಾಮಾನ್ಯರಿಗೆ ಒಂದು ಕಾನೂನು ಇಲ್ಲ. ಈಗೇನು ಈ ನೀಚ ಕೃತ್ಯವನ್ನ ಸಿಗಿರ್ತಕ್ಕಂಥ ಮುನಿರತ್ನಂತ ರಾಜಕಾರಣಿಗಳನ್ನ ಇವತ್ತಿಂದ ಇವತ್ತು ಹೆಡುಮುರು ಕಟ್ಟಿ ಜೈಲಿಗಟ್ಟಬೇಕು. ಈಗಾಗಲೇ ದೂರುದಾರ ನಿಮ್ಮ ಬೆಂಗಳೂರಿನ ಕಮಿಷನರ್ ಕಚೇರಿಯವರಿಗೆ ಹೋಗಿ ಈಗಾಗಲೇ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ. ಬಹುಶಃ FIR ಕೂಡ ಆಗಿರಬಹುದು. FIR ಆಗಿ 24 ಗಂಟೆ ಒಳಗಡೆ ಶಾಸಕ ಮುನಿರತ್ನನ್ನ ಬಂಧಿಸಬೇಕು. ಅದಷ್ಟೇ ಅಲ್ಲದೆ ಬಿಜೆಪಿಯ ಈ ಮನಸ್ಥಿತಿ ಇದೆಯಲ್ಲ, ಈ ರೀತಿಯ ಮನಸ್ಥಿತಿ ಅದು ಕೇವಲ ಮಾತ್ರ ಬಿಜೆಪಿಯಲ್ಲ, ಎಲ್ಲಾ ಪಕ್ಷದಲ್ಲಿರುವಂತಹ ಮೇಲ್ವರ್ಗದವರ ಏನು ಮನಸ್ಥಿತಿ ಅಲ್ಲ, ಅದನ್ನ ಬದಲಾವಣೆ ಮಾಡಿಕೊಳ್ಳಿ. ನಮ್ಮ ದಲಿತ ಸಮಾಜ, ಬಹುಜನ ಸಮಾಜ ತಲೆ ತಗ್ಗಿಸಿ ನಿಲ್ಲೋದನ್ನ ಇಂತಹ ದುಷ್ಟರು ಭ್ರಷ್ಟರು ಏನು ನಿಂದನೆ ಮಾಡ್ತಾರಲ್ಲ, ಇದನ್ನ ಮಾಡಿಸಿಕೊಂಡು ಅಲ್ಲಿ ಗುಲಾಮ ರೀತಿ ಇರೋದನ್ನ ಕೂಡ ನಾನು ವಿರೋಧ ಮಾಡ್ತೀವಿ. ಇವತ್ತಿನ ದಿನ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಕ್ಕಂಥ ಮಾತು, ಇಂತಹ ರಾಜಕಾರಣಿಗಳಿಗೆ ತಕ್ಕ ಶಾಸ್ತಿ ಆಗಬೇಕು. ಕಾನೂನಿನಲ್ಲಿ ಕಠಿಣಾತಿ ಕಠಿಣ ಏನು ಕಾನೂನಿದೆ ಅದರ ಮೂಲಕ ಶಿಕ್ಷೆ ಆಗಬೇಕು. ಅವಾಗ ಮಾತ್ರ ಇಂಥ ನಾಲಾಯಕರಿಗೆ ಬುದ್ಧಿ ಬರಲಿಕ್ಕೆ ಸಾಧ್ಯ. ಇಲ್ಲಿ ಜಾತಿಗಳೇ ಇಲ್ಲ, ಹಿಂದೂ ನಾವೆಲ್ಲ ಒಂದು ಅಂತ ಹೇಳಿ ವಾದ ಮಾಡುವಂತ ನೀವೇ ಇವತ್ತಿನ ದಿನ ಜಾತಿಯನ್ನ ಹಿಡಿದು ನೇರವಾಗಿ ನಿಂದನೆ ಮಾಡ್ತೀರಿ ಅಂದ್ರೆ ನಿಮ್ಮ ಒಳಮರ್ಮ ಏನು? ನೀವೇ ನಿಜವಾದ ಭಯೋತ್ಪಾದಕರು, ನೀವೇ ಜಾತಿವಾದಿಗಳ ನಿಜವಾದ ಭಯೋತ್ಪಾದಕರು ಅಂತ ನಮಗೆ ಸ್ಪಷ್ಟವಾಗ್ತದೆ. ಜನರ ಮಧ್ಯೆ ಮಾತನಾಡುವಂತ ಮಾತು ಬೇರೆ, ಹಿಂದೆ ಮಾತನಾಡುವಂತ ಮಾತು ಬೇರೆ, ಬಾಯಲ್ಲಿ ಬರುವಂತ ಮಾತು ಬೇರೆ. ನಿಮ್ಮ ಹೃದಯ ಮತ್ತು ಮನಸ್ಸಿನಲ್ಲಿ ಇರತಕ್ಕಂತ ಕರಾಳವಾದಂತ ಏನು ವಿಷಬೀಜ ನಿಮ್ಮ ಮನಸ್ಸಿನಲ್ಲಿ ಇದೆಯಲ್ಲ, ಅದು ಬಯಲಾಗಿದೆ. ಮುನಿರತ್ನಂತಹ ಶಾಸಕ, ಮುನಿರತ್ನಂತ ಬಿಜೆಪಿ ಮುಖಂಡನಿಗೆ ಆದಷ್ಟು ಬೇಗ ಶಿಕ್ಷೆ ಆಗಲಿ ಅಂತೇಳಿ ಸಂಘರ್ಷ ನ್ಯೂಸ್ ಕರ್ನಾಟಕ ವಾದ ಮಾಡ್ತದೆ. ಧನ್ಯವಾದಗಳು. ನಮ್ಮ ಚಾನೆಲ್ ಅನ್ನ ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.